ಓಂ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಸಜೇ ಭವರೋಗಿಣಾಂ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ನಾನು ವಿದ್ವಾನ್ ಕುಮಾರಸ್ವಾಮಿ, ಶ್ರೀ ಹರಿಹರ ವೇದ ಬ್ರಹ್ಮ ಗುರುಕುಲ ವತಿಯಿಂದ. ಈ ದಿನ ವಿಶೇಷತೆ ಏನೆಂದರೆ ವಿದ್ಯೆ ಮತ್ತು ಉದ್ಯೋಗ. ವಿದ್ಯೆಯಲ್ಲಿ ಯಾಕೆ ಹಿನ್ನಡೆ ಆಗ್ತಾಯಿದೆ, ಉದ್ಯೋಗ ಯಾಕೆ ಹಿನ್ನಡೆ ಆಗ್ತಾಯಿದೆ. ಮೊದಲಿಗೆ ಉದ್ಯೋಗಕ್ಕಿಂತ ವಿದ್ಯೆನೇ ಮುಖ್ಯ. ಆದ್ದರಿಂದ ವಿದ್ಯೆ ಬಗ್ಗೆನೇ ಸ್ಟಾರ್ಟ್ ಮಾಡೋಣ. ವಿದ್ಯೆ ಅಂದರೆ ಮಕ್ಕಳಿಗೆ ಬಾಲ್ಯದಿಂದ ವಿದ್ಯೆ ಆರಂಭ, ಸರಿನಾ. ಈಗ ಮೊದಲನೇ ಗುರು ಯಾರಂದರೆ ಅವರ ತಂದೆ ತಾಯಿನೇ ಮೊದಲ ಗುರು ಆಗಿರುತ್ತಾರೆ. ಮಕ್ಕಳಿಗೆ ಅವರ ತಂದೆ ತಾಯಿನೇ ಮೊದಲ ಗುರು. ಆದ್ದರಿಂದ ಅಲ್ಲಿಂದನೇ ಆರಂಭ ಆಗುತ್ತೆ. ನೆಕ್ಸ್ಟ್ ಸ್ಕೂಲು ಕಾಲೇಜು ಆರಂಭ. ಮೊದಲು ತಾಯಿ ತಂದೆ ಅವರು ನಡೆ ನುಡಿಗಳು, ಅವರ ಸಂಸ್ಕಾರಗಳು, ಅವರು ಯಾವ ರೀತಿ ಇರ್ತಾರೆ ಅದನ್ನು ಅವ್ರಿಗೆ ಪ್ರೆಸೆಂಟ್ ಮಾಡ್ತಾರೆ ಮಕ್ಕಳಿಗೆ. ಅದನ್ನು ನೋಡಿ ಮಕ್ಕಳು ಕಲಿತವು. ಮಕ್ಕಳು ಸ್ವಭಾವ ಎಲ್ಲಿ ಬರುತ್ತೆ ಅಂದರೆ ನಾವೇನಾಗಿದ್ವಿ ಅದೇ ನಮ್ಮ ಮಕ್ಕಳಾಗಿರ್ತಾರೆ. ನೂಲಿನಂತೆ ಸೀರೆ ತಂದೆ ಅಂತೆ ಮಕ್ಕಳು. ತಂದೆ ತಾಯಿ ಯಾವ ರೀತಿ ಗುಣ ಸ್ವಭಾವವನ್ನು ಇರ್ತಾರೆ ಅದೇ ರೀತಿ ಮಕ್ಕಳು ಆಗಿರ್ತಾರೆ ಅಂತ ಹೇಳ ಬಯಸುತ್ತೇವೆ. ಇಲ್ಲಿ ಗುರು ಶಿಷ್ಯರ ಬಾಂಧವ್ಯ. ಹಿಂದೆ ಗುರುಕುಲ ಇತ್ತು. ಮತ್ತು ಇಲ್ಲಿ ಏನಾಗಿದೆ, ಎಲ್ಲರಿಗೂ ಒಂದೇ ಫಿಕ್ಸ್ ವಿದ್ಯೆ ಆಗಿದೆ. ದೇವರು ಹೆಂಗೆ ಈ ವಿದ್ಯೆ ಅನ್ನೋದು ಕೊಟ್ಟಿರ್ತಾನಂದರೆ ಅವ್ರವ್ರಿಗೆ ಅವ್ರವ್ರ ಮಖಚರ್ಯ ಯಾವ ರೀತಿ ಬದಲಾಗಿದೆಯಲ್ಲ ಅದೇ ರೀತಿ ಅವ್ರ ವಿದ್ಯೆ ಜ್ಞಾನವೂ ಬೇರೆ ಆಗಿರುತ್ತದೆ. ಇಲ್ಲಿ ನಾವೇನು ಮಾಡ್ತೀವಿ, ಎಲ್ಲರಿಗೂ ಒಂದೇ ಥರ ಒಂದೇ ಟೈಪ್ ವಿದ್ಯೆ ಅನ್ನೋದು ಫಿಕ್ಸ್ ಆಗಿಬಿಟ್ಟಿದೆ. ಅದೇನಾಗ್ತದೆ, ಮಕ್ಕಳ ಮೇಲೆ ಪರಿಣಾಮ ಬೀರ್ತದೆ. ಅವನಿಗೆ ಅದು ಇಂಟ್ರೆಸ್ಟ್ ಇರೋಲ್ಲ. ಮುಂಚೆ ಗುರುಕುಲದಲ್ಲಿ ಬಿಲ್ ವಿದ್ಯೆ ಕಲಿಸೋರು ಇರ್ತಿದ್ರು. ಗದೆ ವಿದ್ಯೆ ಅಂದರೆ ಅವನ ಸಾಹಸ, ಅವನ ಶಕ್ತಿ, ಅವನ ವಿದ್ಯೆ ಜ್ಞಾನ, ಅದ್ರ ಪ್ರಕಾರ ವಿದ್ಯೆಗಳನ್ನು ಗುರುಕುಲದಲ್ಲಿ ಕೊಡ್ತಿದ್ರು. ಈಗ ಆ ರೀತಿ ಇಲ್ಲ. ಸ್ಕೂಲ್ ಅಂದರೆ ಫಿಕ್ಸ್. ಅದು ಈಗಿನ ಕಾಲ ಘಟ್ಟ ಹೆಂಗಿದೆ ಅದ್ರ ಪ್ರಕಾರ ನಾವು ಹೋಗಬೇಕು. ಆದರೆ ಮಕ್ಕಳು ಯಾವ ರೀತಿ ಇರಬೇಕು ಮತ್ತು ಪೇರೆಂಟ್ಸ್ ಅದರ ಜೊತೆಗೆ ಸ್ಪಂದಿಸಬೇಕು ಅನ್ನೋದು ಇರಬೇಕು. ನಾವು ವಿದ್ಯೆನೇ ಮುಖ್ಯನಾ ಅಂದರೆ ವಿದ್ಯೆಕ್ಕಿಂತ ಜ್ಞಾನ ಮುಖ್ಯ. ಇದು ಹೆಂಗಂದರೆ ಒಂದು ಉದಾಹರಣೆ, MLA ಮತ್ತು IS ಆಫೀಸರ್. ಇಲ್ಲಿ ನೋಡಿ, ವಿದ್ಯೆ ಯಾರು ಹೆಚ್ಚು ಕಲ್ತಿರ್ತಾರೆ ನೀವೇ ಅರ್ಥ ಮಾಡ್ಕೋಬೇಕು. ಇಲ್ಲಿ ಒಬ್ಬೊಬ್ಬರು ವಿದ್ಯೆ ಕಲಿದಾನೇ MLA ಆಗಿರ್ಬೋದು. ಇಲ್ಲಿ IS ಆಫೀಸರ್ ಮಸ್ಟ್ ಆ್ಯಂಡ್ ಶುಡ್ ಓದಿರಲೇಬೇಕು. ಅವರು 15 ವರ್ಷ ಕಷ್ಟಪಟ್ಟು ಓದಿರ್ತಾರೆ. ಆದರೆ ಇಲ್ಲಿ ವಿದ್ಯೆ ಮುಖ್ಯ ಆಯಿತಾ ಜ್ಞಾನ ಮುಖ್ಯ ಆಯಿತಾ ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾರು ಆಳ್ತಾರೆ, IS ಆಫೀಸರ್ನ MLA ಆಳ್ತಾರೋ, MLAನ IS ಆಫೀಸರ್ ಆಳ್ತಾರೋ, ಇದನ್ನು ನಾವು ಸಂಪೂರ್ಣ ತಿಳಿಬೇಕು. ಇಲ್ಲಿ ದೇವರು ಕೊಟ್ಟ ಜ್ಞಾನ, ಅವನ ವಿದ್ಯೆ, ಆಡಳಿತ ಮಾಡೋಂಥ ಶಕ್ತಿ ಅವನಿಗೆ ದೇವರೇ ತುಂಬಿಸಿ ಕಳಿಸಿರ್ತಾನೆ. ಅಲ್ಲಿ ಅದಕ್ಕೋಸ್ಕರ ನಾವು ದೇವ್ರು ಏನು ಹೇಳಿದ್ದಾನೆ ಅದನ್ನು ಮಾಡೋ ಕರ್ತವ್ಯ ಮಾಡೋಕ್ಕಿದ್ದೇವೆ, ಅದನ್ನು ಕಲಿಯೋಕ್ಕೆ ಬಂದಿದ್ದೇವೆ ಅಷ್ಟೇ ನಾವು ಇಲ್ಲಿ. ಅದಕ್ಕೋಸ್ಕರ ಅದಕ್ಕೆ ವಿದ್ಯೆ ಜ್ಞಾನ. ವಿದ್ಯೆ ಅಂದರೆ ಈ ಗುರು, ಜ್ಞಾನ ಮತ್ತು ವಿದ್ಯೆಗೆ ಇಲ್ಲಿ ಗುರು ಮತ್ತು ಬುಧ ಅಧಿಪತಿ ಆಗಿರ್ತಾರೆ. ಅವರವರ ರಾಶಿ, ಲಗ್ನ, ನಕ್ಷತ್ರಗಳು, ಅವರ ಲಗ್ನಾಧಿಪತಿ ಏನಾದರೂ ವೀಕ್ ಇದ್ದರೆ ವಿದ್ಯೆಯಲ್ಲಿ ಅವ್ರಿಗೆ ಆಸಕ್ತಿ ಕಡಿಮೆ ಆಗಿರುತ್ತದೆ. ಮತ್ತು ಏನು ಮಾಡಿಲ್ಲ ಗುರುಗಳೇ ಹಂಗೆ ಚೆನ್ನಾಗಿ ಬಂತು ಅಂದರೆ ಅವರ ಪೂರ್ವ ಪುಣ್ಯ 1, 5, 9 ಅಂತ ಹೇಳ್ತೀವಿ. 5 ಮತ್ತು 9ನೇ ಸ್ಥಾನಗಳು ಬಲ ಇದ್ದರೆ ಮತ್ತು ಕೇಂದ್ರಾಧಿಪತಿಗಳು ಬಲ ಇದ್ದರೆ ವಿದ್ಯೆ ಚೆನ್ನಾಗಿರುತ್ತೆ. ಅವೇನಾದರೂ ದುಷ್ಟ ಸ್ಥಾನಗಳಿಗೆ ಸೇರಿದರೆ ಅವರೇ ನಿಮಗೆ ಮಕ್ಕಳು ಹಠ, ಕೋಪ, ವಿರೋಧ, ಅಲ್ಲೇ ಟೀಚರ್ಸು, ಸರ್ಸು ಅವ್ರಿಗೆ ಕಮ್ಯುನಿಕೇಷನ್ ಇರಲ್ಲ. ಇಲ್ಲಿ ನಾವೊಂದು ಉದಾಹರಣೆ ತೊಗೊಂಡ್ರೆ, ತುಲಾ ಲಗ್ನದವ್ರಿಗೆ 6ನೇ ಅಧಿಪತಿ ಗುರು ಆಗಿರ್ತಾನೆ. ಅವ್ರಿಗೆ ಯಾವತ್ತಿದ್ರೂ ಗುರು ಹಿರಿಯರೇ ಶತ್ರು ಆಗಿರ್ತಾರೆ. ಅದು ಆಗಿದೆ ಅಂದರೆ ಹಂಗೆ ಇರಬಾರ್ದು. ನಾವು ಅವ್ರಿಗೆ ಗೌರವ ತೋರಿಸ್ಬೇಕು, ಉಲ್ಟಾ ಮಾಡ್ಬೇಕು. ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಈ ರೀತಿ. ಮತ್ತು ಕರ್ಕಾಟಕ ರಾಶಿಯವ್ರಿಗೆ ಗುರು 6ನೇ ಅಧಿಪತಿ ಆಗಿರ್ತಾನೆ. ಯಾವುದೇ ಇರಲಿ ರಾಶಿ, ಲಗ್ನದವರು 6ನೇ ಅಧಿಪತಿ ಗುರು ಆಗಿರ್ತಾನೆ. ಈ ರೀತಿ ಈ ರಾಶಿ ಭವಿಷ್ಯನ ತಿಳ್ಕೊಂಡು ಆ ವ್ಯಕ್ತಿಯ ಗುಣ ಸ್ವಭಾವಗಳನ್ನು ತಿಳ್ಕೊಬೇಕು ನೀವು. ಈಗ ಅದೇ ಕುಜ ಮತ್ತು ಸಿಂಹ ರಾಶಿ, ಮೇಷ, ಸಿಂಹ, ಇವರು ಸ್ಟ್ರಾಂಗ್ ಇರ್ತಾರೆ. ಇವ್ರಿಗೆ ನೀವು ಹೊಡೆದು ಬೈದು ಬುದ್ಧಿ ಹೇಳಿದರೆ ಕೇಳಲ್ಲ. ಅವ್ರನ್ನ ನೀವು ಪ್ರೀತಿಯಿಂದ ಸಮಾಧಾನವಾಗಿ ಹೇಳಬೇಕು. ಯಾಕಂದರೆ ಇವು ರಾಜಗ್ರಹಗಳು, ಆಡಳಿತ ಮಾಡೋರು. ಅವ್ರ ಆಡಳಿತ ಕೇಳಲ್ಲ, ಆದೇಶ. ಆ ರೀತಿ ಅವ್ರಿಗೆ ಪ್ರೀತಿಯಿಂದ ಹೇಳಿ ಆಯ್ತಪ್ಪ ನೀನೇ ಸರಿ ಅಂತ ಅವ್ರಿಗೆ ಖುಷಿಪಡಿಸಿ ಹೇಳಿದರೆ ಮತ್ತೆ ತಿಳ್ಕೊಂಡು ಅವರೇ ಮುಂದುವರಿತಾರೆ ಮಕ್ಕಳು. ಮತ್ತು ಅದೇ ಮಿಥುನ ರಾಶಿಯವರು, ಅವ್ರಿಗೇನಾಗುತ್ತೆ, ಅವ್ರಿಗೆ ನಾನೇ ಅನ್ನೋ ಒಂದು ಅಹಂಭಾವನೆ ಜಾಸ್ತಿ.
ಐ ಆಮ್ ಈಸ್ ರೈಟ್ ಅಂದ್ಕೊಂಡ್ಬಿಡ್ತಾರೆ. ಹಾಗೆ ಈ ಎಲ್ಲ ರಾಶಿಗಳಿಗೂ ಒಂದೊಂದು ಗುಣ ಸ್ವಭಾವ ಮತ್ತು ಅವ್ರ ನಕ್ಷತ್ರ, ಲಗ್ನ, ರಾಶಿ, ಗ್ರಹಗಳ ದೃಷ್ಟಿ ಇವೆಲ್ಲನೂ ಕೂಲಂಕುಷವಾಗಿ ತಿಳ್ಕೊಬೇಕು ನಾವು. ಫಸ್ಟ್ ನಮ್ಮ ಮಕ್ಕಳ ಬಗ್ಗೆ ನಾವು ಬಾಹಿರವಾಗಿ ಅಷ್ಟೇ ನೋಡ್ತೀವಿ, ಹಠ ಮಾಡ್ತಿದ್ದಾನೆ, ಕೋಪ ಮಾಡ್ತಿದ್ದಾನೆ. ಇಲ್ಲಿ ಎಲ್ಲಿಂದ ಮೂಲ ಬಂತು ಹಠ, ಕೋಪ, ಸಿಟ್ಟು? ಇಲ್ಲಿ ನೀವು ಮನೆಯಲ್ಲಿ ಗಂಡ ಹೆಂಡತಿ ಈ ಅಸಮಾಧಾನ ಇರೋದು, ಜಗಳ, ವಿರೋಧ, ಅವ್ರೇನಾದ್ರು ಪ್ರೆಗ್ನೆಂಟ್ ಇರೋ ಸಮಯದಲ್ಲಿ ನೀವು ಅಶಾಂತವಾಗಿದ್ದರೆ ಅದು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಅದೇ 3 ವರ್ಷದ ಹುಡುಗರು ಹಠ ಮಾಡೋದು, ಚಂಡಿ ಹಿಡಿಯೋದು, ಏನು ಕೈ ಸಿಕ್ಕಿದ್ದು ಬಿಸಾಡೋದು ಮಾಡ್ತಾ ಇರ್ತಾವೆ. ನೋಡಿ ತಂದೆ ತಾಯಿ ಪರಿಣಾಮ ಹೆಂಗೆ ಬೀಳುತ್ತೆ ಅನ್ನೋದು. ಅದನ್ನು ನಾವು ಶಾಂತತೆ ವಾತಾವರಣ ಸೃಷ್ಟಿ ಮಾಡ್ಬೇಕು ನಾವು ಮಕ್ಕಳಿಗೆ. ಅಲ್ಲಿ ನೆಮ್ಮದಿ ಇದ್ದಾಗ ಎಲ್ಲವೂ ಶಾಂತವಾಗಿ ಹೋಗುತ್ತೆ. ಇಲ್ಲಿ ಮನೆಯಲ್ಲಿ ಏನಿದೆ ಸಂಸ್ಕಾರಗಳು, ಅದಕ್ಕೆ ಈ 12-14ನೇ ವಯಸ್ಸಿಗೆ ದೀಕ್ಷೆ ಅಂತ ಕೊಡ್ತಾರೆ ಮಕ್ಕಳಿಗೆ. ದೀಕ್ಷೆ ಅಂದರೆ ಏನು ಗೊತ್ತಾ? ಮಾರ್ಗ ಅಂತ. ಅವನಿಗೆ ಅಜ್ಞಾನ, ಇಲ್ಲಿ ಈ ಜಗತ್ತಲ್ಲಿ ಕೆಟ್ಟದ್ದು ಒಳ್ಳೇದು ಎಲ್ಲ ಇದೆ, ಅವನಿಗೆ ಜ್ಞಾನ ಮಾರ್ಗ ಕಳಿಸೋದು ಅಂತ. ಅವನ ಒಂದು ಕಡೆ ಅವನ ಮನಸ್ಸನ್ನು 12, 14, 16, 18 ಇದು ಮನಸ್ಸು ಪಾದರಸ ಹರಿದಂಗೆ ಹರಿಯುತ್ತಾ ಇರುತ್ತೆ ಆ ಮನುಷ್ಯನ ಮನಸ್ಸು. ಅದನ್ನು ಚಂಚಲ ಮನಸ್ಸು ಅಂತ ಹೇಳ್ತೀವಿ. ಅದನ್ನು ದೃಢವಾಗಿ ನಿಲ್ಲಿಸ್ಬೇಕು ನಾವು. ಅದು ನಿಲ್ಲಿಸೋದು ಅಂದರೆ ಪೂಜೆ ಪುನಸ್ಕಾರಗಳು, ಭಕ್ತಿ ಭಾವನೆ ಕಡೆ ಅವ್ನು ಕರ್ಕೊಂಬಂದು ನಿಲ್ಲಿಸ್ಬೇಕು. ಅದು ನಾವು ಕರ್ತವ್ಯ ಯಾರ್ದು? ನಮ್ಮದು. ನಾವೇನು ಮಾಡ್ತಾಯಿದ್ವಿ? ಬರೀ ಸ್ಕೂಲ್ ಎದ್ಯಾ ಹೋಗು, ಸ್ಕೂಲ್ ಹೋಗ್ಬೇಕು ಮಾಡಬೇಕು. ಮತ್ತು ಇಲ್ಲಿ ಸ್ಕೂಲ್ಗಳಲ್ಲಿ ಗುರು ಶಿಷ್ಯರ ಬಾಂಧವ್ಯ ಯಾವ ರೀತಿ ಆಗಿದೆ ಅನ್ನೋದು. ಅವರು 40-50 ಜನ ಒಂದು ಕ್ಲಾಸಲ್ಲಿ ಹುಡುಗರಿದ್ದರೆ ಎಲ್ಲರದ್ದು ಸ್ವಭಾವ ಗುಣ ಒಂದೇ ಇರಲ್ಲ. ಇದನ್ನು ಆ ಗುರುಗಳಾದವರು ನಾವು ಅರ್ಥ ಮಾಡಿಕೊಂಡು ಅವ್ರಿಗೆ ಈ ವ್ಯಕ್ತಿಗೆ ಈ ರೀತಿ ಹೇಳಿದರೆ ಅರ್ಥ ಆಗುತ್ತೆ ಅಂತ. ಮತ್ತಿಲ್ಲಿ ಗುರುಗಳದ್ದು ಏನು ತಪ್ಪಿಲ್ಲ, ಯಾಕಂದರೆ ಗುರುಗಳು 100 ಜನಕ್ಕೆ ಒಂದೇ ಪಾಠ ಕೊಡ್ತಾರೆ. ಅದರಲ್ಲಿ ರ್ಯಾಂಕ್ ಬರೋರು ಎಷ್ಟು? 3 ಜನ. ಆ 3 ಜನ ಯಾರು ಆಗಬೇಕು? ನೀವು ಆಗಬೇಕು. ಮತ್ತು ಅದು ಯಾಕೆ ಬಂದರು ಅಂದರೆ ಅವ್ರು ಹೇಳಿದ್ದನ್ನು ಸರಿಯಾಗಿ ತಿಳ್ಕೊಂಡ್ರು, ಅರ್ಥೈಸ್ಕೊಂಡು ಅವ್ರ ಮನೆಯಲ್ಲಿ ಸ್ಟಡಿ ಮಾಡಿದಾಗ ರ್ಯಾಂಕ್ ಬರೋಕ್ಕೆ ಸಾಧ್ಯ ಆಗ್ತದೆ. ಸ್ಕೂಲಲ್ಲಿ ಪಾಠ ಎಷ್ಟು ಅಂದರೆ 25%. ಮನೆಯಲ್ಲೇ ನಿಮಗೆ 75% ಆಗೋದು. ಪರಿಪೂರ್ಣ ಯಾವಾಗ ಆಗೋದಂದರೆ ನಾವು ಮನೆಯಲ್ಲಿ ಅದನ್ನು ಶ್ರದ್ಧಾ ಭಕ್ತಿಯಿಂದ ಕೂತ್ಕೊಂಡು ಏನು ಹೇಳಿದರು ನಾವು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಓದಿದಾಗ ಮಾತ್ರ ನೀವು ರ್ಯಾಂಕ್ ಬರೋಕ್ಕೆ ಸಾಧ್ಯ. ನಾವು ಅದನ್ನು ಬಿಟ್ಕೊಂಡು ನಮ್ಮ ಸ್ಕೂಲ್ ಸರಿ ಇಲ್ಲ, ಟೀಚರ್ ಸರಿ ಇಲ್ಲ, ಗುರುಗಳು ಸರಿ ಇಲ್ಲ ಅಂತೀವಿ. ಗುರುಗಳು 100 ಜನಕ್ಕೂ ಒಂದೇ ಪಾಠ ಹೇಳ್ತಾರೆ, ಅವ್ರಿಗೇನು ಭೇದ ಭಾವ ಇರಲ್ಲ. ಅಲ್ಲಿ ನಾವು ಅರ್ಥೈಸ್ಕೋಬೇಕು. ಅರ್ಥ ಆಗಿಲ್ಲ ಕೇಳು, ನಾವು ಕೇಳ್ಕೊಂಡು ತಿಳ್ಕೊಬೇಕು. ಈ ರೀತಿ ಗುರು ಶಿಷ್ಯರ ಬಾಂಧವ್ಯ ಇರುತ್ತೆ. ಆ ರೀತಿ ಪಡ್ಕೊಂಡು ಮತ್ತು ಗುರುಗಳಾದವರು ಅವರ ಮನಸ್ಥಿತಿಗಳು ಅರ್ಥ ಮಾಡಿಕೊಂಡು ಇದನ್ನು ತಿಳ್ಕೊಬೇಕು ನಾವು. ಸೈಂಟಿಫಿಕ್ ರೀಸನ್ ಹೆಂಗೆ ತಿಳ್ಕೊತವಲ್ಲ ಆರೋಗ್ಯ ಸಮಸ್ಯೆ ಅಂತ, ಅದೇ ರೀತಿ ಈ ಗ್ರಹಗತಿಗಳು, ಯಾವ್ಯಾವ ರಾಶಿ, ಯಾವ ಗ್ರಹಗಳು ಮತ್ತು ಯಾವ ವ್ಯಕ್ತಿಗಳು ಗುಣ ಸ್ವಭಾವಗಳು ನಾವು ಒಂದು 10 ದಿನ ಒಂದು ವ್ಯಕ್ತಿ ನೋಡಿದರೆ ಗೊತ್ತಾಗ್ತೈತಿ. ಇವನ ಗುಣ ಹಿಂಗಿದೆ, ಇವನು ಹಿಂಗೆ ಹೇಳಿದ್ರೆ ಅರ್ಥ ಆಗುತ್ತೆ, ಇವ್ನು ಹಿಂಗೆ ಹೇಳಿದ್ರೆ ಅರ್ಥ ಆಗುತ್ತೆ ಅನ್ನೋದನ್ನು ಸ್ವಲ್ಪ ನಾವು ಸೂಕ್ಷ್ಮವಾಗಿ ಸ್ಟಡಿ ಮಾಡಿ ಗುರುಗಳು ಆ ರೀತಿ ಅವ್ರಿಗೆ ಬೋಧನೆಯನ್ನು ಕೊಟ್ಟಾಗ ಬೇಗ ರೀಚ್ ಆಗ್ತೈತಿ. ಒಬ್ಬೊಬ್ರಿಗೆ ಹೇಳೋಂಥ ರೀತಿ ಬೇರೆ ಇರುತ್ತೆ, ಒಬ್ಬೊಬ್ರಿಗೆ ಹೇಳೋ ರೀತಿ ಬೇರೆ ಇರುತ್ತೆ. ಒಬ್ಬರಿಗೆ ಬೈದೆ ಹೇಳಬೇಕು, ಒಬ್ರಿಗೆ ಹೊಡೆದೇ ಹೇಳಬೇಕು, ಒಬ್ಬೊಬ್ಬರಿಗೆ ಪ್ರೀತಿಯಿಂದ ಹೇಳಿದ್ರೆ ಕೇಳ್ತಿರ್ತಾರೆ. ಅವರವರ ಗುಣ ಸ್ವಭಾವ ಅಂತ. ಆ ಗುಣ ಸ್ವಭಾವಗಳು ಹೆಂಗೆ ಅಂದರೆ ಅವ್ರು ನೀವು ಒಂದು 10 ದಿವಸ ಅವ್ರ ಜೊತೆಗಿದ್ದಾಗ ನಿಮಗೆ ಗೊತ್ತಾಗಿರುತ್ತೆ. ಆ ಗುಣ ಸ್ವಭಾವ ತಕ್ಕಂಗೆ ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಆಗ್ತಾ ಹೋಗಬೇಕು. ಮತ್ತು ವಿದ್ಯೆ ಅಂದರೆ ವಿದ್ಯೆನೇ ಮುಖ್ಯ ಅಲ್ಲ, ವಿದ್ಯೆ ಜೊತೆಗೆ ಜನರಲ್ ನಾಲೆಜ್, ಜ್ಞಾನನೇ ಮುಖ್ಯ. ನಾನು ಆಗಲೇ ಉದಾಹರಣೆ ಹೇಳಿದೆ ನಿಮಗೆ, MLA ಮತ್ತು IAS ಆಫೀಸರ್. ನಾವು ಇವತ್ತು ಸ್ಪೋರ್ಟ್ಸು, ಕಲ್ಚರ್ ಆ್ಯಕ್ಟಿವೇಟು ಅದ್ರ ಬಗ್ಗೆ ಹೆಚ್ಚು ಒತ್ತು ಕೊಡೋದೇ ಇಲ್ಲ. ಅವರು ಅದರಲ್ಲಿ ಹೆಸರು ಮಾಡೋರು ಇರ್ತಾರೆ. ಇವತ್ತು ಯಾರೋ ಒಬ್ಬರು ಹೆಸರು ಮಾಡಿದ್ರು ಅಂತ ತಿಳ್ಕೊಳ್ಳಿ, ಆವಾಗ ನಾವು ಖುಷಿ ಪಡ್ತೇವೆ. ಇಲ್ಲಿ ಸಚಿನ್ ತೆಂಡೂಲ್ಕರ್ ಏನು ಓದಿದ್ದಾರೆ, ಎಷ್ಟು ಓದಿದ್ದಾರೆ? 14ನೇ ವಯಸ್ಸಿಗೆ ಬಂದುಬಿಟ್ರು ಅವರು. ಇವತ್ತು ಅವ್ರು ಹೆಸರು ಮಾಡಿದ್ದಾರೆ. ಅವ್ರು ಎಷ್ಟು ಓದಂತ ಕೇಳಲ್ಲ. ಆ ರೀತಿ ನಾವು ಎಲ್ಲನೂ ಅವಕಾಶ ಕೊಡಬೇಕು ಮಕ್ಕಳಿಗೆ. ಕಲ್ಚರ್ ಆ್ಯಕ್ಟಿವಿಟಲ್ಲಿ ಹೆಚ್ಚು ಅವಕಾಶ ಕೊಡಬೇಕು. ಯಾರಿಗಾದರೂ ಕುಜಗ್ರಹ ಬಲವಾಗಿದ್ದರೆ ಅವ್ರು ಕಲ್ಚರ್ ಆ್ಯಕ್ಟಿವಿಟಿಯಲ್ಲಿ ತುಂಬ ಸ್ಟ್ರಾಂಗ್ ಇರ್ತಾರೆ. ಶುಕ್ರ ಪವರ್ಫುಲ್ ಇದ್ದರೆ ಅವರು ಸಿನಿಮಾ ರಂಗದಲ್ಲಿ, ಆ್ಯಕ್ಟಿಂಗಲ್ಲಿ ಮತ್ತು ಕಲೆಯಲ್ಲಿ ತುಂಬ ಆಸಕ್ತರು. ಡ್ಯಾನ್ಸು, ಇಂಥ ಮ್ಯೂಸಿಕ್ಕು ಇದರಲ್ಲಿ ಆಸಕ್ತ ಆಗಿರ್ತಾರೆ ಅವರ ಜಾತಕದಲ್ಲಿ. ಮತ್ತು ಬುಧಗ್ರಹ ವ್ಯಾವಹಾರಿಕ ಜ್ಞಾನ ಅಂತ ಹೇಳ್ತೀವಿ, ಗುರುಗ್ರಹ ಭಕ್ತಿ ಪೂಜೆ ಇಂಥದ್ರಲ್ಲಿ. ಈ ಒಂದೊಂದು ಗ್ರಹಕ್ಕೂ ಒಂದೊಂದು ವಿಶೇಷತೆ ಇದೆ. ಅವರ ಜಾತಕದಲ್ಲಿ ಯಾವ ಗ್ರಹ ಬಲವಾಗಿದೆ ಅದರ ಅತ್ತ ಅವ್ರ ವಿದ್ಯೆಯನ್ನು ಕಲಿಸ್ತಾ ಹೋಗ್ಬೇಕು ನಾವು. ಅದೇ ನಾವು ಮೂಲವಾಗಿ ತಿಳ್ಕೊಬೇಕಾಗಿರೋದು.
ಅದಕ್ಕೆ ಮೊದಲು ಜಾತಕವನ್ನು ಬರೆಸ್ಕೊಂಡು ಅವರ ಕೂಲಂಕುಷವಾಗಿ, ನೀವು ಬಾಹಿರವಾಗಿ ನೋಡಿ ಅಳತೆ ಮಾಡಬೇಡಿ ಮಕ್ಕಳನ್ನ. ಅವ್ರ ಜಾತಕ ಬಲ, ಅವರು ಅಂದ್ರೇನು, ಅವ್ರ ಮನಸ್ಸು ಅಂದ್ರೇನು, ಅವ್ರ ಅಭಿರುಚಿ ಏನು ಎಲ್ಲನೂ ಹೇಳುತ್ತೆ ಈ ರಾಶಿ ಕುಂಡಲಿಯಲ್ಲಿ. ಅದನ್ನು ನೀವು ಸರಿಯಾಗಿ ತಿಳಿದಿದ್ದೆ ಆದರೆ ನಿಮಗೆ ಮಕ್ಕಳನ್ನು ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗೋಕ್ಕೆ ತುಂಬ ಸಹಾಯ ಆಗುತ್ತೆ ಅಂತ ಹೇಳಬಯಸುತ್ತೇನೆ. ಆದ್ದರಿಂದ ಈ ಜಾತಕವನ್ನು ಭರವಸೆ ಶಾಸ್ತ್ರವಾಗಿ ನಿಮಗೆ ಮಾರ್ಗದರ್ಶನವಾಗಿ ನಿಮ್ಮ ಜೀವನದ ಆಗುಹೋಗುಗಳನ್ನು ತಿಳಿದುಕೊಂಡು ಸುಖಮಯ ಜೀವನ ನಡೆಸಿಕೊಳ್ಳಿ ಎಂದು ಹೇಳುತ್ತೇನೆ. ಶ್ರೀ ಹರಿಹರ ವೇದ ಬ್ರಹ್ಮ ಗುರುಕುಲ ವತಿಯಿಂದ ನಿಮ್ಮ ಈ ವಿಷಯ ಸಂಬಂಧಪಟ್ಟಂಗೆ ಯಾವುದೇ ಕುಂದುಕೊರತೆಗಳಿದ್ದರೆ ಕಾಂಟ್ಯಾಕ್ಟ್ ನಂಬರ್ ಮಾಡಿಕೊಳ್ಳಿ, ತುಂಬ ಅನುಕೂಲ ಪಡೀರಿ ಅಂಥೇಳಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.